ನಮಸ್ತೆ, ನಾನು ಬಸವರಾಜ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಣಕಣದಲ್ಲಿ ಅಕ್ಷರಶಃ ಕುತೂಹಲ ಎಷ್ಟರ ಮಟ್ಟಿಗೆ ಮನೆ ಮಾಡಿದೆ ಅಂದ್ರೆ, ಒಂದ್ ಕಡೆ ಬಿಜೆಪಿಯ ಕಾರ್ಯಕರ್ತರು, ಕಾಂಗ್ರೆಸ್ಸೇತರ ಕಾರ್ಯಕರ್ತರು ಟ್ರೋಲಿಂಗ್ ಶುರು ಮಾಡಿದ್ದಾರೆ, ಅಣಕ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕೆ ಏನಾಗ್ತಿದೆ? ಗ್ರೌಂಡ್ ರಿಪೋರ್ಟ್ ನೋಡಿ, ತುಂಬಾ ಸ್ಪಷ್ಟವಾಗಿರುವಂತದ್ದು. ಒಂದಷ್ಟು ಏರಿಯಾ, ಅದರಲ್ಲೂ 80 ಬೂತ್ಗಳು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಿಟಿಯ ವ್ಯಾಪ್ತಿಯಲ್ಲಿ ಬರುವಂತಹ ಆಜಾದ್ ನಗರ ಇರಬಹುದು, ಭಾಷಾನಗರ ಇರಬಹುದು, ಮಂಡಕ್ಕಿ ಭಟ್ಟಿ ಇರಬಹುದು, ಗಾಂಧಿನಗರ ಇರಬಹುದು, ಒಂದಷ್ಟು ಭಾಗದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರು ಅತ್ಯಂತ ಜಾಣ್ಮೆಯ ಹೆಜ್ಜೆ ಇಟ್ಟಿದ್ದಾರಾ ಅನ್ನೋ ಅನುಮಾನ ಮೂಡ್ತಿರುವಂತದ್ದು. ಕಾರಣ ಇಷ್ಟೇ, ಒಂದು ವೇಳೆ ಈ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಗೆ ವಿರುದ್ಧವಾಗಿ ಮತ ಹಾಕಿದ್ದಿದ್ದರೆ ಕೋಮುವಾದವನ್ನ ಬೆಂಬಲಿಸ್ತಾರೆ ಇವರು ಅನ್ನುವಂತಹ ಹಣೆಪಟ್ಟಿ ಕಟ್ಕೋಬೇಕಾಗಿತ್ತು. ಒಂದು. ಎರಡನೇದ್ದು, ನಂಬಿಕೆಗೆ ಅರ್ಹರಲ್ಲ ಇವರು ಅನ್ನುವಂತಹ ಹಣೆಪಟ್ಟಿ ಕಟ್ಕೋಬೇಕಾಗಿತ್ತು. ಇವ್ರು ಓಟ್ ಹಾಕ್ಲಿಲ್ಲ ಅಂದ್ರೂ ಇವ್ರ ಮೇಲೆ ತಪ್ಪು, ಓಟ್ ಹಾಕಿದ್ರು ಇವ್ರದೇ ತಪ್ಪು. ಇವರು ಅಕ್ಷರಶಃ ಟಿಶ್ಯೂ ಪೇಪರ್ ರೀತಿಯಲ್ಲಿ 2008ರಿಂದ ಇಲ್ಲಿ ತನಕ 26ರ ಉಪಚುನಾವಣೆ ತನಕ ಬಳಕೆ ಆಗ್ತಾ ಬರ್ತಿದ್ರು. ಒಂದು ವೇಳೆ ಬಿಜೆಪಿಗೆ ನಾವು ಓಟ್ ಹಾಕ್ತೀವಿ ಅಂದಂತಹ ಅಲ್ಪಸಂಖ್ಯಾತರು ಯುವಕರೇ ಇರಬಹುದು, ಮತ ಹಾಕಿದ್ರೆ ಕಾಂಗ್ರೆಸ್ ಸೋತ್ರೆ ಯಾವ್ದು ಇವ್ರದ್ದು ಜಾತ್ಯತೀತತೆ, ಇವರನ್ನ ಕಾಪಾಡ್ದಿರೋರನ್ನ, ಇವರನ್ನ ವಿರೋಧಿಸುವಂತವರನ್ನ ಇವರು ಬೆಂಬಲಿಸಿದ್ದಾರೆ, ಇದ್ಯಾವ ಸೀಮೆ ಲೆಕ್ಕ ಅಂತ ಕಾಂಗ್ರೆಸ್ ನಾಯಕರು ಕೂಡ, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮಾತಾಡ್ಕೋತಾರೆ. ಅಖಾಡದಲ್ಲಿ ಇದೇ ಮಾತನ್ನ ಹೇಳಿದ್ರು ಕೆಲವು ಕಾಂಗ್ರೆಸ್ನ ಬೂತ್ ಏಜೆಂಟ್ಗಳು. ರೀ, ಈ ಸಲ ಅವ್ರು ನಮ್ಗೆ ಓಟ್ ಹಾಕಿಲ್ಲ ಅಂದ್ರೆ ಅವ್ರು ನೀವ್ ಎಂದೂ ನಂಬೋದಿಲ್ಲ ಅಂತ. ಆದ್ರೆ 6 ಟರ್ಮ್ ಅಲ್ಲಿ ಗೆಲ್ಲಿಸ್ಕೊಂಡ್ ಬಂದಾಗ ನಂಬಿಕೆ ಇಲ್ಲ. ಈಗ ಅವರ ನಂಬಿಕೆಗೂ ಕೂಡ ಪ್ರಶ್ನೆ ಮಾಡುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ. ಅಂದ್ರೆ ಇಷ್ಟು ದಿನ ಅವರು ಓಟ್ ಹಾಕಿದ್ದು, ವಿಶ್ವಾಸದಿಂದ ನಡೆದುಕೊಂಡಿದ್ದು ಎಲ್ಲವೂ ವೇಸ್ಟಾ ಅನ್ನುವಂಥದ್ದು ಕೂಡ ಮುಖ್ಯ. ಟಿಶ್ಯೂ ಪೇಪರ್ ತರ ಬಳಸ್ಕೊಂಡಿದ್ದವರನ್ನ ಈಗ ಅವರು ಎಷ್ಟರ ಮಟ್ಟಿಗೆ ಸ್ಟ್ರಾಟಜಿ ಮಾಡಿದ್ರು? ಯಾಕೆಂದ್ರೆ ಟ್ರಾಜನ್ ಹಾರ್ಸ್ ಅಂತ ಒಂದು ಕತೆ ಬರುತ್ತೆ, ಗ್ರೀಕ್ ಚರಿತ್ರೆಯಲ್ಲಿ ಬರುವಂತಹ ಒಂದು ಉಲ್ಲೇಖ. ಅವರು ಟ್ರಾಯ್ ಅನ್ನುವಂತಹ ನಗರವನ್ನ ವಶಪಡಿಸ್ಕೊಳ್ಳೋಕೆ ಹೋದಾಗ ಅಲ್ಲಿನ ಸೈನಿಕರು ತುಂಬಾ ಜಾಣತನದಿಂದ, ಶೌರ್ಯದಿಂದ ಅವರನ್ನ ಅವ್ರು ಕಾಪಾಡ್ಕೊಂಡಿದ್ರು. ಗ್ರೀಕ್ ಸೈನಿಕರು ಆ ನಗರದೊಳಗೆ ಹೋಗಕ್ ಆಗಿರ್ಲಿಲ್ಲ. ಆಗ ಗ್ರೀಕ್ ಸೈನಿಕರು ದೊಡ್ಡದೊಂದು ಮರದ ಕುದುರೆಯನ್ನ ರೆಡಿ ಮಾಡ್ತಾರೆ. ಅದರಲ್ಲಿ ಸಾಕಷ್ಟು ಸೈನಿಕರನ್ನ ಕೂರಿಸ್ಬಿಟ್ಟು ಅದನ್ನ ತಗೊಂಡೋಗ್ಬಿಟ್ಟು ಟ್ರಾಯ್ ನಗರದ ಮುಂದೆ ನಿಲ್ಲಿಸ್ಬಿಡ್ತಾರೆ. ಟ್ರಾಯ್ ನಗರದ ಜನ ಏನ್ ಅನ್ಕೋತಾರೆ, ಓ ನಮ್ಮ ವಿರುದ್ಧ ಅವ್ರು ಸೋತಿದ್ದಾರೆ, ವಿಜಯದ ಸಂಕೇತವಾಗಿ ಈ ಕುದುರೆಯನ್ನು ಕಳಿಸಿದ್ದಾರೆ ಅಂತ ಅದನ್ನ ಒಳಗ್ ತಗೊಳ್ತಾರೆ. ಆಗ ಆ ಮರದ ಕುದುರೆಯ ಒಳಗಿದ್ದಂತಹ ಸೈನಿಕರು ಹೊರಕ್ ಬಂದು ಟ್ರಾಯ್ ನಗರದ ಸೈನಿಕರನ್ನ ಕೊಲ್ತಾರೆ. ಅನಂತರದಲ್ಲಿ ಟ್ರಾಯ್ ನಗರವನ್ನು ಕೂಡ ಅವರು ವಶಪಡಿಸ್ಕೋತಾರೆ ಗ್ರೀಕರು. ಇದು ಟ್ರಾಜನ್ ಹಾರ್ಸ್ ಸ್ಟ್ರಾಟಜಿ ಅಂತ ಕರೀತಾರೆ. ಬಹುಪಾಲು ಕಥೆಗಳನ್ನ ಓದಿರೋರಿಗೆ ಇದು ಗೊತ್ತಿರುತ್ತೆ, ಕೆಲವು ಸಿನಿಮಾಗಳಲ್ಲೂ ಕೂಡ ಇದು ಉಲ್ಲೇಖ ಆಗಿರುತ್ತೆ. ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಇಂಥದ್ದೊಂದು ಕೆಲಸ ಗೊತ್ತೋ ಗೊತ್ತಿಲ್ಲದೆಯೋ ಅಲ್ಪಸಂಖ್ಯಾತರು ಈ ಸ್ಟ್ರಾಟಜಿಯನ್ನ ಮಾಡಿದ್ರ, ಗೆದ್ರ? ಗ್ರೌಂಡ್ ರಿಪೋರ್ಟ್ ಹೇಳ್ತಿರೋ ಪ್ರಕಾರ ಕಾಂಗ್ರೆಸ್ ಸುಲಭ ಗೆಲುವಲ್ಲ. ಒಂದು ವೇಳೆ ಕಡಿಮೆ ಮತಗಳ ಅಂತರದಿಂದ ಗೆದ್ರೂ ಕೂಡ ಅದು ಅಲ್ಪಸಂಖ್ಯಾತರ ಬಹುದೊಡ್ಡ ಸ್ವಾಭಿಮಾನಕ್ಕೆ ಸಿಕ್ಕಂತಹ ಸರ್ಟಿಫಿಕೇಟ್ ಅಂತ ಹೇಳಬಹುದು. ಒಂದು. ಎರಡನೇದು, SDPI ಅದನ್ನ ಮೀರಿ 12 ಪಕ್ಷೇತರ ಮುಸಲ್ಮಾನ ಅಭ್ಯರ್ಥಿಗಳು ಮತ್ತೆ ಪ್ರತ್ಯಕ್ಷವಾಗಿ ಬೆಂಬಲ ಕೊಟ್ಟು ಪರೋಕ್ಷವಾಗಿ ಅಖಾಡದಲ್ಲೇ ಉಳಿದ ಸಾದಿಕ್ ಪೈಲ್ವಾನ್ ಅವರಿಗೆ ಎಷ್ಟು ಮತಗಳು ಬರಬಹುದು, EVM ಅಲ್ಲಿ ಇನ್ನೂ ಹೆಸರಿತ್ತು, ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಇದರ ಜೊತೆಯಲ್ಲಿ ಮುಸಲ್ಮಾನ ನಾಯಕರ ಸ್ಟ್ರಾಟಜಿ ಇನ್ನೂ ಮುಖ್ಯ. ಕೊನೆಯ 19 ನಿಮಿಷಗಳ ಕ್ಲೈಮ್ಯಾಕ್ಸ್ ಗೇಮ್ 2008ರಿಂದ ಇಲ್ಲಿಯ ತನಕ ನಡೀತಿತ್ತು. ಅದು ಇದೇ ಆಜಾದ್ ನಗರ, ಭಾಷಾನಗರ ಅಥವಾ ಮಂಡಕ್ಕಿ ಭಟ್ಟಿ, ಇನ್ನ ಗಾಂಧಿನಗರದ ಮತಗಟ್ಟೆಗಳಲ್ಲಿ ನಡೀತಿತ್ತು. ಇನ್ನೇನ್ ಕ್ಲೋಸ್ ಮಾಡ್ಬೇಕು 6 ಗಂಟೆಗೆ ಅಥವಾ ಆ ಟೈಮಿಗೆ ಸರಿಯಾಗಿ 10 ನಿಮಿಷ 20 ನಿಮಿಷ ಮುಂಚೆ ಬಂದು ದೊಡ್ಡದೊಂದು ಕ್ಯೂ ಕಟ್ತಿದ್ರು. ಈ ಸಲ ಕೂಡ ಅಂತದ್ದೇ ಕ್ಯೂ ಕಟ್ಟಬಹುದು, ಅದು ನಮಗೆ ಲಾಭ ಆಗಬಹುದು ಅಂತ ಕಾಂಗ್ರೆಸ್ನಲ್ಲಿ ಇದುವರೆಗೂ ಗೆಲ್ತಾ ಬಂದಿದ್ದಂತಹ ನಾಯಕರು ಯೋಚನೆ ಮಾಡ್ಕೊಂಡಿದ್ರು. ಅದೇ ನಡೀತು. ಆದ್ರೆ
ಅಜಯ್ ಕುಮಾರ್ ಬಿಜೆಪಿಯ ಪರಾಜಿತ ಅಭ್ಯರ್ಥಿ. ಈ ಸಲ ಒಂದು ಹಂತಕ್ಕೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಗಟ್ಟಿಯಾಗಿ ನಿಂತಹ ಇಬ್ಬರು ನಾಯಕರು, ಯುವ ನಾಯಕರು, ಒಬ್ರು ಅಜಯ್ ಕುಮಾರ್ ಮತ್ತೊಬ್ರು ವಿನಯ್ ಕುಮಾರ್. ಈ ಟೀಮ್ ಬರುತ್ತೆ, ಅಲ್ಲಿ ಗಲಾಟೆ ಮಾಡುತ್ತೆ. ಯಾಕೆ ನೀವು ಸಮಯ ಮುಗಿದ ಮೇಲೂ ಕೂಡ ಅವಕಾಶ ಕೊಡ್ತೀರಿ ಅಂತ ಅಲ್ಲಿಗೆ ಬ್ರೇಕ್ ಮಾಡ್ತಾರೆ. ಇಲ್ಲಪ್ಪ ಮುಗ್ದಿದೆ ಸಮಯ ಅಂತ ಉಳಿದವ್ರನ್ನ ವಾಪಸ್ ಕಳಿಸ್ತಾರೆ. ಅದೇ ಕೆಲಸ ಈಗಾಗಿದೆ. ಆದ್ರೆ 2008, 2013, 2018, 2023 ಪ್ರತಿ ಸಲ ಅಲ್ಪಸಂಖ್ಯಾತ ಸಮುದಾಯದ ಮತದಾರರಿರೋ ಕಡೆನೆ 5:50ಕ್ಕೆ ಸುಮಾರು 2,000, 3,000 ಜನ ಬಂದು ನಿಂತ್ಕೊಬಿಡೋದು, ಕ್ಯೂ ನಿಂತ್ಕೊಳ್ಳೋದು. ಗೇಟ್ ನಿಂದ ಹೊರಗಿನ ತನಕ ಮತಗಟ್ಟೆ ಏನು ಮತ ಹಾಕ್ತಾರೆ ಅಲ್ಲಿಂದ ಗೇಟ್ ನಾಚಿಗಿನ ದೊಡ್ಡ ಕ್ಯೂ ನಿಲ್ತಿತ್ತು. ಆಗೇನ್ ಮಾಡ್ತಿದ್ರು, ಈ ಕ್ಯೂ ಮುಗಿಯೋ ತನಕ ವೋಟಿಂಗ್ ಮುಂದುವರಿಸೋಣ ಅಂತ ಒಂದೊಂದ್ಸಲ 8 ಗಂಟೆಗೆ ವೋಟಿಂಗ್ ಕ್ಲೋಸ್ ಮಾಡಿರುವಂತಹ ಚರಿತ್ರೆ ಇದೆ ಈ ಆಜಾದ್ ನಗರ, ಗಾಂಧಿನಗರ, ಮಂಡಕ್ಕಿ ಬಟ್ಟಿ, ಭಾಷಾನಗರ ಈ ಭಾಗದಲ್ಲಿ. ಈ ಸಲ ಕೂಡ ಅಲ್ಪಸಂಖ್ಯಾತರು ಸೈಲೆಂಟ್ ಆಗಿ ಕೂತಿದ್ರು. ಕೆಲವು ಮಾಧ್ಯಮಗಳಲ್ಲಿ ವೈರಲ್ ಆಯ್ತು, ನಮಗ್ ದುಡ್ಡು ಕೊಟ್ಟಿಲ್ಲ ಅದಕ್ಕೆ ನಾವು ವೋಟ್ ಹಾಕಲ್ಲ, ದುಡ್ಡು ಕೊಟ್ರೆ ಮಾತ್ರ ವೋಟ್ ಹಾಕ್ತಿವಿ ಅಂತ. ಅದು ಒಂದು ವಾಸ್ತವ ಅಂಶ ಇರಬಹುದು. ಆದ್ರೆ ಹಾಗೆ ಕಾಯ್ದು ಕೂತಂತಹ ಸುಮಾರು ಮತದಾರರು, ಒಂದು 10,000 ಮತದಾರರು ಹೆಚ್ಚು ಕಮ್ಮಿ ಇರಬಹುದು ಸ್ಥಳೀಯರು ಹೇಳೋ ಪ್ರಕಾರ. SDPI ಮತ್ತೆ ಈ ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿಗಳೇನಿದ್ರು ಆ ಬೂತ್ ಏಜೆಂಟ್ಗಳ ಪ್ರಕಾರ 8,000 ವೋಟ್ ಬೀಳ್ಲಿಲ್ಲ. ಪ್ರತಿ ಸಲ ಬೀಳ್ತಿತ್ತು, ಅದು ಬೀಳ್ಲಿಲ್ಲ. ಯಾಕಂದ್ರೆ ಕಾಯ್ಕೊಂಡ್ ಕೂತಿದ್ರು. ಕೊನೆಯ ಕ್ಲೈಮ್ಯಾಕ್ಸ್ ಗೇಮ್ ಏನಿತ್ತು ಕಾಂಗ್ರೆಸ್ ನಾಯಕರದ್ದು ಈ ಹಿಂದಿನ ಲೆಕ್ಕಾಚಾರಗಳಂತೆ, ಅದು ನಡೀಲಿಲ್ಲ. ಈ 90 ನಿಮಿಷಗಳ ಏನು ಕ್ಲೈಮ್ಯಾಕ್ಸ್ ನಡೀಲಿಲ್ಲ, ಅದು ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಇನ್ನು ನೋಡಿ ಹೇಗ್ ಮಾಡ್ತಾ ಬಂದ್ರು ಇವರು. ಅಲ್ಪಸಂಖ್ಯಾತರ ಒಂದು ಗೊತ್ತೋ ಗೊತ್ತಿಲ್ಲದೋ ಆಗಿರುವಂತಹ ಒಂದು ಸ್ಟ್ರಾಟಜಿ. ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಪ್ರತಿಭಟಿಸ್ತಾರೆ ಕಾಂಗ್ರೆಸ್ ನಾಯಕರು ಬಂದಾಗ. ಅಲ್ಲಿ ಫಸ್ಟ್ ಟೈಮ್ ಒಂದು ಘೋಷಣೆ ಬರುತ್ತೆ, 50,000 ಮತಗಳ ಅಂತರದಿಂದ ನಿಮ್ಮ ಅಭ್ಯರ್ಥಿನ ಸೋಲಿಸ್ತೀವಿ ಅಂತ. ಅದು ನಿಜ ಆಗಿರಬಹುದಾ? ಎರಡನೇದ್ದು, ಅತಿ ಹೆಚ್ಚು ಮುಸಲ್ಮಾನ ಅಭ್ಯರ್ಥಿಗಳನ್ನ ಅಖಾಡದಲ್ಲಿ ಇರುವಂತೆ ನೋಡಿಕೊಂಡಿದ್ದು. ಇನ್ನು ಮುಖ್ಯ ಅಂದ್ರೆ ಸಾದಿಕ್ ಪೈಲ್ವಾನ್ ಅವರು ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳದೆ EVM ಬಾಕ್ಸ್ ನಲ್ಲಿ, ಬ್ಯಾಲೆಟ್ ಪೇಪರ್ ಅಲ್ಲ EVM ನಲ್ಲಿ ಅವರ ಹೆಸರು ಉಳಿಯುವಂತೆ ನೋಡ್ಕೊಂಡಿದ್ದು ಕೂಡ ಇಲ್ಲಿ ಮುಖ್ಯ ಆಗತ್ತೆ. ಅವ್ರಿಗೂ ಕೂಡ 800, 1,000 ಓಟ್ ಬಿದ್ರೆ ಬೆಂಬಲಿಸಿರಬಹುದು. ಆದ್ರೆ ಇಲ್ಲ, ನಮ್ಗೆ ಸಾದಿಕ್ ಪೈಲ್ವಾನ್ ಬೇಕು, ಸೋತ್ರು ಪರವಾಗಿಲ್ಲ ಗೆದ್ರು ಪರವಾಗಿಲ್ಲ, ನಾವು ಅವ್ರಿಗೆ ಹಾಕ್ತಿವಿ ಅಂತ 1,000 ಮತ ಹಾಕಿದ್ರು ಕೂಡ ಏನಾಗಬಹುದು. ಯಾಕಂದ್ರೆ 12 ಮುಸಲ್ಮಾನ ಪಕ್ಷೇತರ ಅಭ್ಯರ್ಥಿಗಳೇನಿದ್ದಾರೆ ಅವರು 1,000 ತಗೊಂಡ್ರು ಕೂಡ 12,000 ಹೋಗುತ್ತೆ. ಇದೇ ಸಾದಿಕ್ ಪೈಲ್ವಾನ್ ಅವ್ರ ಹೆಸರಿದೆ, ಅವ್ರ ಫೋಟೋ ಇರುತ್ತೆ, XYZ, ಅವ್ರಿಗೆ ಮತ ಹಾಕಿದ್ರೆ ಅಲ್ಲೂ ಕೂಡ ಒಂದು 4,500 ಹೋದ್ರೆ, 1,000 ಹೋದ್ರೆ 15,000 ಹೋಗುತ್ತೆ. SDPI 25,000 20,000 ತಗೊಂಡಿದ್ರೆ, ಯಾಕಂದ್ರೆ ಈ ಹಿಂದಿನ ಎಲ್ಲ ಲೆಕ್ಕ ಏನಿತ್ತು SDPI ಇದು ಈ ಭಾಗದಲ್ಲಿ ಸ್ಪರ್ಧಿಸಿದಾಗ ಅದೆಲ್ಲವನ್ನ ಮೀರಿದ ದಾಖಲೆಯ ಮತಗಳನ್ನ ಅಭ್ಯರ್ಥಿ ಕೊಡ್ಲಿಪೇಟೆಯವರು ಪಡ್ಕೋತಾರೆ ಅನ್ನುವಂತಹದ್ದು ಗ್ರೌಂಡ್ ರಿಪೋರ್ಟ್. ಅಲ್ಲಿಗೆ ಇದು 40,000ಕ್ಕೆ ಹೋಗುತ್ತೋ 50,000ಕ್ಕೆ ಹೋಗುತ್ತೋ, ಯಾಕಂದ್ರೆ ಅವತ್ತು ಹೇಳಿದ್ರು ಕಪ್ಪು ಬಾವುಟ ಪ್ರದರ್ಶನ 50,000 ಮತಗಳ ಅಂತರದಿಂದ ಸೋಲಿಸ್ತೀವಿ ಅಂತ. ಅದೇ ನಡೀತಿದ್ಯಾ? ಇನ್ನೂ ಮುಖ್ಯ ಅಂದ್ರೆ ವೋಟ್ ಬ್ಯಾಂಕ್ ಒತ್ತಡವನ್ನ ತೋರಿಸ್ಕೊಟ್ರು ಈ ಸಲ. ಈ ಮತಗಳು ಬೀಳದೆ ಹೋದ್ರೆ ಏನಾಗತ್ತೆ, ಪ್ರೆಷರ್ ತಲೆಯಲ್ಲಿ ಕೂತ್ಕೋತು. ಅದಕ್ಕೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಜಮೀರ್ ಬರ್ಲಿಲ್ವಾ, ಬೇಡ, ಸಲೀಂ ಅಹಮದ್ ಅವ್ರನ್ನ ಕರೆಸ್ತಾರೆ, ರಿಜ್ವಾನ್ ಹರ್ಷದ್ ಅವ್ರನ್ನ ಕರೆಸ್ತಾರೆ, ಶಾಂತಿನಗರ, ಶಿವಾಜಿನಗರದ ಶಾಸಕರನ್ನ ಕರೆಸ್ತಾರೆ ಜಮೀರ್ಗೆ ಆಲ್ಟರ್ನೇಟಿವ್ ಆಗಿ ತೋರಿಸೋದಕ್ಕೆ. ಏನಾಯ್ತು? ಏನು ಪ್ರಯೋಜನ ಆಗ್ಲಿಲ್ಲ. ಕೊನೆಗೆ ತೆಲಂಗಾಣದ ವಕ್ಫ್ ಸಚಿವ ಅಜರುದ್ದೀನ್ ಅವರನ್ನ ಕರೆಸಿ ಪ್ರಚಾರ ಮಾಡಿಸ್ತಾರೆ, ಏನೂ ಆಗೋದಿಲ್ಲ. ಅಂದ್ರೆ ಅಲ್ಪಸಂಖ್ಯಾತರ ಮತಗಳ ಒಂದು ಶಕ್ತಿ ಏನಿತ್ತು ಅದು ಯಾರಿಗ್ ಬೀಳುತ್ತೆ ಯಾರಿಗ್ ಬೀಳಲ್ಲ, ವೋಟ್ ಬ್ಯಾಂಕ್ ನ ಒತ್ತಡ ಎಂತದ್ದು ಅನ್ನೋದನ್ನ ಈ ಸಲ ಅವರು ತೋರಿಸ್ಕೊಟ್ಟಿದ್ದಾರೆ. ಇನ್ನು ಮುಖ್ಯ ಅಂದ್ರೆ ನಮ್ಮ ಮತಗಳು ಟಿಶ್ಯೂ ಪೇಪರ್ ಅಲ್ಲ, ಅದರ ತಾಕತ್ತೇನು ಅನ್ನೋದನ್ನ ಈ ಮೂಲಕ ಈ ಸಲ ತೋರಿಸಿರುವ ಸಾಧ್ಯತೆಗಳು ಇರುತ್ತೆ. ಇವೆಲ್ಲವನ್ನ ನೋಡಿದಾಗ ಅದು ಮಲ್ಲಣ್ಣ ಅವರ ಅಭಿಮಾನಿಗಳ ಗೇಮು, ಮಲ್ಲಣ್ಣ ಅವರ ಗೇಮು, ಕಾಂಗ್ರೆಸ್ ನಾಯಕರ ಗೇಮು, ಕ್ಲೈಮ್ಯಾಕ್ಸ್ ಗೇಮ್ ಇತ್ತಲ್ಲ. ಈ ಮುಸಲ್ಮಾನ ಮತದಾರರ ಪ್ರಾಬಲ್ಯ ಇರುವ 80 ಬೂತ್ಗಳಲ್ಲಿ ರಾತ್ರಿ 8 ಗಂಟೆ ತನಕ ವೋಟ್ ಹಾಕುವಂತಹ ಕಸರತ್ತುಗಳೇನ್ ನಡೆಸ್ತಿದ್ರು ಈ ಹಿಂದೆ, ಅದು ಈ ಸಲ ನಡೆದಿಲ್ಲ. ಆ ಕಾರಣಕ್ಕೋಸ್ಕರ SDPI ಮತಗಳು ಹೆಚ್ಚು ಪಡೆದಿರುವ ಸಾಧ್ಯತೆಗಳು ಇರೋದಕ್ಕೋಸ್ಕರ
ಮುಸ್ಲಿಂ ನಾಯಕರು ಅತ್ಯಂತ ನಾಜೂಕಾಗಿ ಹೆಣದಂತಹ ಒಂದು ಸ್ಟ್ರಾಟಜಿ ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆಯನ್ನ ತರಬಹುದು ಅಂತ ಅಂದಾಜಿಸಲಾಗ್ತಿದೆ. ನೀವೇನಂತೀರಿ? ಕಮೆಂಟ್ ಮಾಡಿ.